ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನಗಳು ಯೇಸು ಕ್ರಿಸ್ತರು ಮರಳಿ ಬರುವರು, ಆದ್ದರಿಂದ ನಾವು ನಿರೀಕ್ಷೆಯಿಂದ ಪವಿತ್ರ ಜೀವನ ನಡೆಸಲು ಮತ್ತು ಈ ಲೋಕದಲ್ಲಿ ಬದುಕುವಾಗ ಲೋಕಕ್ಕೆ ಸೇರಿದವರಂತಲ್ಲ, ಬದಲಾಗಿ ದೇವರಿಗೆ ಸೇರಿದವರಾಗಿ ಬದುಕಲು ಕರೆ ನೀಡುತ್ತವೆ. ಯಹೂದ್ಯ ಮುಖಂಡರು ಫರಿಸಾಯರನ್ನು ಮತ್ತು ಹೆರೋದ ಪಕ್ಷದವರನ್ನು ಯೇಸುವಿನ ಬಳಿಗೆ ಕಳುಹಿಸಿ ಯೇಸುವನ್ನು ಪರೀಕ್ಷಿಸುವ ನಿಟ್ಟಿನಲ್ಲಿ ರೋಮ್ ಚಕ್ರವರ್ತಿಗೆ ತೆರಿಗೆ ಕೊಡುವುದು ಧರ್ಮಸಮ್ಮತವೋ ಅಲ್ಲವೋ, ನಾವದನ್ನು ಕೊಡಬೇಕೋ ಬೇಡವೋ ಎಂದು ಪ್ರಶ್ನಿಸುತ್ತಾರೆ. ಆಗ ಯೇಸು ಜ್ಞಾನದಿಂದ ಒಂದು ನಾಣ್ಯ ತೋರಿಸಿ, ಇದರ ಮೇಲಿರುವುದು ಯಾರ ಮುದ್ರೆ, ಯಾರ ಲಿಪಿ ಎಂದು ಕೇಳ್ತಾರೆ. ಅವರು ರೋಮ್ ಚಕ್ರವರ್ತಿಯವು ಎಂದು ಹೇಳಿದಾಗ, ಚಕ್ರವರ್ತಿಗೆ ಸಲ್ಲತಕ್ಕದ್ದನ್ನು ಚಕ್ರವರ್ತಿಗೂ, ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೆ ಸಲ್ಲಿಸಿರಿ ಎಂದು ಉತ್ತರಿಸಿದರು. ಯೇಸು ತೆರಿಗೆ ಕೊಡುವುದು ಬೇಡ, ಸರಿಯಲ್ಲ ಎಂದು ಹೇಳಿದ್ದರೆ ರೋಮ್ ಸರ್ಕಾರ ವಿರುದ್ಧ ಇದ್ದಾನೆಂದು ಆರೋಪಿಸಬಹುದಿತ್ತು ಅವರು, ಅಥವಾ ಯೇಸುವನ್ನು ಬಂಧಿಸಬಹುದಿತ್ತು. ಯೇಸು ತೆರಿಗೆ ಕೊಡಿ ಎಂದು ಹೇಳಿದರೆ ಆತ ಯಹೂದ್ಯರ ಪರನಲ್ಲ, ರೋಮ್ ಪರ ಇದ್ದಾನೆ ಎಂದು ಆ ಯಹೂದ್ಯರು ನಿರಾಶರಾಗುತ್ತಿದ್ದರು ಮತ್ತು ಯೇಸುವನ್ನು ದೂಷಿಸ್ತಾ ಇದ್ದರು. ಆದರೆ ಯೇಸು ಅವರ ಆ ಕುತಂತ್ರವನ್ನು ಅರಿತುಕೊಂಡು ಚಕ್ರವರ್ತಿಗೆ ಸಲ್ಲತಕ್ಕದ್ದನ್ನು ಚಕ್ರವರ್ತಿಗೂ, ದೇವರಿಗೂ ಸಲ್ಲತಕ್ಕದ್ದನ್ನು ದೇವರಿಗೂ ಕೊಡಿ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಸರ್ಕಾರಕ್ಕೆ ಸಲ್ಲಬೇಕಾದ ತೆರಿಗೆ, ಗೌರವ, ಕಾನೂನು ಪಾಲನೆ ನಾವು ಮಾಡಬೇಕು. ಆದರೆ ನಮ್ಮ ಹೃದಯ ಪ್ರಿಯರೇ, ಯಾವಾಗಲೂ ನಮ್ಮ ಹೃದಯ, ನಮ್ಮ ಆರಾಧನೆ, ನಮ್ಮ ಜೀವನ ಸಂಪೂರ್ಣವಾಗಿ ದೇವರದ್ದಾಗಿರಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಇವತ್ತು ಯಾರ ಮುದ್ರೆ ಇದೆ? ಆ ನಾಣ್ಯದಲ್ಲಿ ಚಕ್ರವರ್ತಿಯ ಮುದ್ರೆ ಇತ್ತು. ನನ್ನಲ್ಲಿ, ನಿಮ್ಮಲ್ಲಿ ಯಾರ ಮುದ್ರೆ ಇದೆ? ದೇವರ ಅನುರೂಪದಲ್ಲಿ ನಾವೆಲ್ಲರೂ ಸೃಷ್ಟಿಯಾಗಿದ್ದೇವೆ. ಆದ್ದರಿಂದ ನಾವೆಲ್ಲರೂ ದೇವರಿಗೆ ಸೇರಿದವರು, ಈ ಲೋಕಕ್ಕೆ ಸೇರಿದವರಲ್ಲ. ಅದಕ್ಕಾಗಿಯೇ ಸಂತ ಪೇತ್ರರು ಇಂದಿನ ಮೊದಲ ವಾಚನದಲ್ಲಿ ಹೇಳ್ತಾರೆ, ನಾವು ನೈಜ ನಂಬಿಕೆ ನಿರೀಕ್ಷೆಯಲ್ಲಿ ಇರಬೇಕು. ಯೇಸು ಮರಳಿ ಬರ್ತಾರೆ. ಯೇಸು ತಮ್ಮ ಮುದ್ರೆಯನ್ನು ನಮ್ಮ ಮೇಲೆ, ವಿಶ್ವಾಸಿಗಳ ಮೇಲೆ ಹೊತ್ತಿದ್ದಾರೆ. ಯಾರು ಜೀವೋದ್ಧಾರ ತರುವ ಶುಭ ಸಂದೇಶವನ್ನು ಆಲಿಸಿ ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿದ್ದಾರೋ, ಖಂಡಿತ ಅವರಲ್ಲಿ ಇವತ್ತು ದೇವರ ಮುದ್ರೆ ಪರಿಶುದ್ಧಾತ್ಮರಿದ್ದಾರೆ. ಮತ್ತು ನಾವು ಇವತ್ತು ಹೊಸ ಆಕಾಶ ಮಂಡಲ ಮತ್ತು ಹೊಸ ಭೂಮಿಯನ್ನು, ದೇವರು ವಾಗ್ದಾನ ಮಾಡಿರುವ ಆ ನೀತಿಯ ನೆಲೆಯನ್ನು ಎದುರು ನೋಡುವವರಾಗಿ ಇಲ್ಲಿ ಜೀವಿಸಬೇಕು. ಒಂದು ಪರಿಶುದ್ಧ ಜೀವನ, ಶಾಂತಿ ಸಮಾಧಾನದಿಂದ ನಾವು ಜೀವಿಸಬೇಕು. ನಾವು ವಿಶ್ವಾಸವನ್ನು ಕಾಪಾಡುತ್ತಾ ಯೇಸು ಕ್ರಿಸ್ತರ ಅನುಗ್ರಹ ಮತ್ತು ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬಾಳಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಿಯರೇ, ಇವತ್ತು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ನಮ್ಮ ವಿಶ್ವಾಸ ಮತ್ತು ನಿರೀಕ್ಷೆಯ ಜೀವಿತ ಇವತ್ತು ಜ್ಞಾನದಲ್ಲಿ ಮತ್ತು ಕೃಪೆಯಲ್ಲಿ ಬೆಳೀತಾ ಇದೆಯಾ? ಒಂದು ವೇಳೆ ಸ್ಥಗಿತಗೊಂಡಿದ್ದರೆ ಅಥವಾ ಕುಂಠಿತವಾಗಿದ್ದರೆ ಈ ಸಮಯದಲ್ಲಿ ನಾವು ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆ ಯಾಚಿಸೋಣ, ಶುಭ ಸಂದೇಶದಲ್ಲಿ ವಿಶ್ವಾಸ ಇಡೋಣ, ದೇವರ ವಾಕ್ಯ ಓದೋಣ, ದೇವರ ಆ ಪ್ರಕಟಣೆಗಳಿಗಾಗಿ ಪವಿತ್ರಾತ್ಮರಲ್ಲಿ ಕೇಳೋಣ. ನಾವು ಒಂದು ಪರಿಶುದ್ಧ ಜೀವನ ನಡೆಸುವಾಗ, ದೇವರ ಅನ್ಯೋನ್ಯತೆಯಲ್ಲಿ ಬಾಳುವಾಗ ಖಂಡಿತ ದೇವರು ಇದನ್ನು ನಮಗೆ ಪ್ರಕಟಪಡಿಸಿಕೊಡುವರು. ನಮ್ಮ ರಕ್ಷಣೆ ಬಯಸುವ ಯೇಸು ಅಥವಾ ದೇವರು ಇನ್ನೂ ನಮ್ಮ ವಿಷಯದಲ್ಲಿ ದೀರ್ಘಶಾಂತಿ, ಸಹನೆ ತೋರಿಸಿದ್ದು ನಮ್ಮ ಉದ್ಧಾರಕ್ಕಾಗಿಯೇ. ನಾನು ನೀವು ಕ್ರಿಸ್ತನ ಅನುರೂಪಿಯಾಗಬೇಕೆಂದೇ ಅವರು ಬಯಸ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್.